ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಸೊ ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಒಂದು ಪ್ರಚೋದನಕಾರಿ ಪೋಸ್ಟ್ ಮಾಡಲಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಂತಹ ಈ ಪ್ರಚೋದನಕಾರಿ ಬರಹ, ಅದರ ವಿರುದ್ಧ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ. ಈಗಾಗಲೇ 12 ಪ್ರಕರಣಗಳು ದಾಖಲಾಗಿವೆ. ಮುಲ್ಕಿ, ಉರ್ವಾ, ಬರ್ಕೆ, ಮಂಗಳೂರು ಉತ್ತರ ಠಾಣೆ ಇಲ್ಲೆಲ್ಲವೂ ಕೂಡ ಸುಮಾರು 12 ಪ್ರಕರಣಗಳು ದಾಖಲಾಗಿವೆ. ನೋಡಿ, ಅಲ್ಲಿ ಆ ಒಂದು ಪೋಸ್ಟ್ ಮಾಡಿರುವಂಥವರು ಒಂದು ಪ್ರಚೋದನಕಾರಿ ಪೋಸ್ಟನ್ನು ಮಾಡಿದರು. ಪ್ರತಿರೋಧ ಅಪರಾಧವಲ್ಲ ಅಂತ ಹೇಳಿದ್ರೆ, ಯಾರು ಈ ರೀತಿಯಾಗಿ ಕೊಲೆ ಮಾಡಿದಾರೋ ಅಥವಾ ಹತ್ಯೆ ಮಾಡಿದಾರೋ ಅಂಥವ್ರ ಮೇಲೆ ನಾವು ಸೇಡ್ ತೀರಿಸ್ಕೊಳ್ತೀವಿ, ಅದು ಅಪರಾಧ ಅಲ್ಲ, ನೆನಪಿಟ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆ ಈ ಥರದ ಒಂದಷ್ಟು ಪ್ರಚೋದನಕಾರಿ ಪೋಸ್ಟ್ಗಳನ್ನು ಮಾಡಿದರು. ಸೊ ನೋಡಿ, ಈಗ ಬಂಧಿತ ಆರೋಪಿಗಳು ಅವರ ಲಿಸ್ಟ್ ಈಗ ಗೊತ್ತಾಗಿದೆ. ಒಂದು ಅಬ್ದುಲ್ ಸಫಾನ್, ಈತ ಪ್ರಮುಖ ಆರೋಪಿ ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಇವರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಅವನ ಜೊತೆಗೆ ನಿಯಾಜ್, ಮೊಹಮ್ಮದ್ ಮುಜಮ್ಮಿಲ್, ಖಲಂದರ್ ಶಾಫಿ, ಈ 4 ಜನ. ಅವ್ರ ಜೊತೆಗೆ ಆದಿಲ್ ಮೆಹರೂಫ್, ಮತ್ತೊಬ್ಬ ನಾಗರಾಜ್ ಅಂಥೇಳಿ, ಇನ್ನೊಬ್ಬ ಮೊಹಮ್ಮದ್ ರಿಜ್ವಾನ್, ಹಾಗೆ ರಂಜಿತ್ ಅಂಥೇಳಿ. ಒಟ್ಟು ಈ 8 ಜನರನ್ನ ಈಗ ವಶಕ್ಕೆ ಪಡೆದಿದ್ದಾರೆ, ಅಂದರೆ ಅರೆಸ್ಟ್ ಮಾಡಿದ್ದಾರೆ ಈಗ ಈ 8 ಜನರನ್ನ. ಕೊಲೆಗೆ ನಿಖರವಾದ ಕಾರಣ ಅಂದರೆ ಯಾಕೆ ಎಕ್ಸಾಕ್ಟ್ಲಿ ಇವರು ಸುಹಾಸ್ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿ ಕೊಲೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಇದು ಪ್ರತೀಕಾರದ ಒಂದು ಮರ್ಡರ್ ಅನ್ನುವಂಥದ್ದನ್ನು ಈಗಾಗಲೇ ತಿಳಿಸಿದ್ದಾರೆ. ಇದು ಕಮ್ಯುನಲ್ ಅನ್ನುವಂಥದ್ದಲ್ಲ, ಇದೊಂದು ಜಸ್ಟ್ ಆತನ ಮೇಲೆ ಇದ್ದಂಥ ರಿವೆಂಜು, ಪ್ರತೀಕಾರಕ್ಕೋಸ್ಕರ ಮಾಡಿರುವಂಥ ಒಂದು ಕೊಲೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಸುಹಾಸ್ ಶೆಟ್ಟಿಯ ತಾಯಿ, ಅಂದರೆ ಮೊನ್ನೆ ಏನು ಮರ್ಡರ್ ಆಯಿತು, ಆತನ ತಾಯಿ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಮಾಡ್ಬೋದು, ಇದರಲ್ಲಿ ಗವರ್ಮೆಂಟಲ್ಲಿ ನಮಗೆ ನಂಬಿಕೆ ಇಲ್ಲ. ಯಾಕೆಂದರೆ ನಾವು ನಂಬಿಕೆ ಇತ್ತು, ಬಜ್ಪೆ ಪೊಲೀಸ್ ಮೇಲೆ ನಂಬಿಕೆ ಇರಲಿಲ್ಲ ಅಷ್ಟೇ. ಆದರೆ ಇಲ್ಲಿವರೆಗೆ ಒಂದು ಫೋನ್ ಮಾಡಿ ಕೂಡ ಏನಾಗಿದೆ ಅಂತ ಕೇಳಿಲ್ಲ ಅವರು, ಅದರಿಂದ ನಮಗೆ ನಂಬಿಕೆ ಇಲ್ಲ. ಈಗ ನೀವು ಮೊದಲು ಬಜ್ಪೆಯಲ್ಲಿದ್ದರೆ, ಆಮೇಲೆ ಇಲ್ಲಿ ಶಿಫ್ಟ್ ಆಗಿ ಎಷ್ಟು ಸಮಯ ಆಯಿತು? ಇಲ್ಲಿ ಶಿಫ್ಟ್ ಆಗಿ ಒಂದು ವರ್ಷ ಅಂದರೆ ನಮಗೂ ಹುಷಾರಿಲ್ಲದಂಗೆ ಆಯಿತು, ಇವರಿಗೂ BP ಶುಗರ್ ಎಲ್ಲ ಇದೆ. ಆಮೇಲೆ ಕೆಲಸ ಮಾಡೋಕ್ಕೂ ನಾವೇ ಮಾಡ್ತಿದ್ವಿ, ಮೊದಲು ನಾವೇ ಮಾಡಿಕೊಡ್ತಿದ್ವಿ. ಅದಕ್ಕೆ ಬೇಡ ಇನ್ನಿಲ್ಲೇ ಇರುವ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಬರ್ತಿದ್ರ ನಿಮ್ಮ ಮಗ? ಇಲ್ಲಿಗೆ ಬರ್ತಿದ್ದ ವಾರಕ್ಕೊಂದೆರಡು ಸಲ ಎಲ್ಲ ಬರ್ತಿದ್ದ. ಈಗ ಮೊನ್ನೆ 30ನೇ ತಾರೀಕು ಮದುವೆಗೆಲ್ಲ, ಮೆಹಂದಿಗೆಲ್ಲ ಇದ್ದ. ಬೆಳ್ತಂಗಡಿಯಲ್ಲಿ ನಮ್ಮ ಮೈದಾನ್ ಮಗಳದ್ದು ಮದುವೆ ಇತ್ತು, ಅದಕ್ಕೆ ಮೆಹಂದಿಗೂ ಬಂದಿದ್ದ, ಮದುವೆಗೂ ಬಂದಿದ್ದ. 1ನೇ ತಾರೀಕು ಹೀಗಾಗಿದೆ. ಬರ್ತಿದ್ದ, ಯಾವಾಗಲೂ ಬರ್ತಿದ್ದ. ನನ್ನ ಮಾತಾಡಬೇಕಾದ್ರೆ ಒಂಚೂರು ಉಸಿರಲ್ಲಿದ್ದಾದ್ರೂ ಏನಾಗಿದೆ ಅಂತ ಕೇಳ್ತಿದ್ದ. ಅವತ್ತು ಏನು ಘಟನೆ ಆಯ್ತಲ್ಲ, ಅವತ್ತು ನಿಮಗೆ ಫೋನ್ ಮಾಡಿದ್ರಾ ಬೆಳಿಗ್ಗೆ? ಅವತ್ತು ನನ್ನ ಫೋನೇ ಅವತ್ತು ಇದು ಮಾಡಿಲ್ಲ. ಯಾಕೆಂದರೆ ನಾನು ಮದುವೆ ಇದರಲ್ಲೇ ಇದ್ದೆ, ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಾಂದರೆ ಅವನೇ ಕೇಳ್ತಿದ್ದ, ನಾನು ಮಾಡಿದಿದ್ರು ನೀನು ಮಾಡಬೇಕಮ್ಮ ಅಂತ. ಆದರೆ ನನಗೆ ಆವತ್ತು ಯಾಕಂತ ಗೊತ್ತಿಲ್ಲ, ನಾನು ಫೋನ್ ಮಾಡೋಕ್ಕೇನೆ ಆಗಿಲ್ಲ. ಆವತ್ತು ಮಾತಾಡಿಲ್ಲ, ನಾನು ಅವನು ಮಾತಾಡಿಲ್ಲ. ಅವರು ಯಾವತ್ತು ನನಗೆ ಜೀವ ಬೆದರಿಕೆ ಇದೆ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ತಿದ್ರ? ಅವನು ಯಾವ ವಿಷಯನ ಆ ಥರದ್ದು ಅಂದರೆ ನಾವು ಹೆದರ್ಕೋತೀವಿ ಅಂತ ಅವನಿಗೆ ತುಂಬ ಈಗ ಹೇಳ್ತಾರೆ. ಅವನಿಗೆ ಮಾರ್ಚ್ 31ರಿಂದಾನೇ ಇದೆಲ್ಲ ಬರ್ತಾ ಇತ್ತಂತೆ. ಫಾಜಿಲ್ದು ಇವಂದು ಫೋಟೋ ಹಾಕಿ ಓಂ ಶಾಂತಿ ಅಂತ ಆಗಿ ಬೇಗ ಇದೆ ನಿಂದು ಅಂತ ಎಲ್ಲ ಹಾಕಿ ಇವನ ನಂಬರ್ಗೇನೆ ಮೆಸೇಜ್ ಮಾಡ್ತಿದ್ರಂತೆ. ಆದರೆ ನಮಗೆ ಯಾವ ವಿಷಯ ನಾವು ಹೆದರ್ಕೋತೀವಿ ಅಂತ ಏನೂ ನಮ್ಮ ಹತ್ರ ನಗ್ತಾನೆ ಇದ್ದ, ಯಾವುದೂ ಹೇಳ್ತಿರ್ಲಿಲ್ಲ. ಏನು ಮೆಸೇಜ್ ಬಂದರು ಏನು ಅಂದರೆ ನಾವು ಹೆದರ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆ ಮಾಡ್ತಿದ್ದ. ಈಗ ಪೊಲೀಸ್ನವ್ರು ಇಷ್ಟು ಹಿಂಸೆ ಕೊಟ್ಟರು ಈಗಲೇ ನಮಗೆ ಗೊತ್ತು, ಅವನು ಹೇಳ್ತಿರ್ಲಿಲ್ಲ. ಇಲ್ಲಾಂದರೆ ಯಾರಿಗಾದರೂ ಹೇಳಿ ಏನಾದರೂ ಮಾಡ್ಬೋದಿತ್ತು, ಯಾಕೆ ಹೀಗೆ ಮಾಡ್ತಾರೆ ಅಂತ. ಅವನು ಹೇಳಲೇ ಇಲ್ಲ. ಅವನು ವೆಪನ್ಸ್ ಇಟ್ಕೊಂಡ್ರು ರಾಬರಿ ಕೇಸ್ ಹಾಕ್ತೇನೆ ಅಂತ ಹೆದರಿಸಿದ್ರಲ್ವ, ಅದಕ್ಕೆ ಖಾಲಿ ಹೋದ ಅನಿಸುತ್ತೆ. ಏನಾದರೂ ಸಿಕ್ಕಾಕೊಂಡ್ರೆ ಪುನಃ ಕೇಸ್ ಮಾಡ್ತಾರೆ, ಪುನಃ ಆಮೇಲೆ 4-5 ಆಯಿತು ಅಂತ ಹೇಳ್ತಾರೆ ಅಲ್ವಾ ಕೇಸ್, ಅದಕ್ಕೆ ಹೆದರ್ಕೊಂಡೆ. ಈಗ ಎಲ್ಲ ಮಾತಾಡ್ತಿರೋದು ಫಾಜಿಲ್ ಯಾವಾಗ ಹತ್ಯೆ ಆಯಿತು ಅದಕ್ಕೆ ರಿವೆಂಜ್ ಆಗಿ ಇವ್ರನ್ನ ಮಾಡಿದ್ರು ಅನ್ನೋಂಥ ಒಂದು ಮಾತು. ನಿಮಗೆ ಅದಕ್ಕೆ ಮಾಡಿದ್ದು ಅಂತ ಅನಿಸುತ್ತಾ ನಿಮಗೆ? ಅಂತ ಇಲ್ಲ, ಇವನು ಹಿಂದುತ್ವದಲ್ಲಿ ಸ್ವಲ್ಪ ಮುಂದೆ ಇದ್ದ ಅಲ್ವಾ, ಅದಕ್ಕೆ ಮಾಡಿಸಿದ್ರು ಅನಿಸುತ್ತೆ. ಇವನೇ ಟಾರ್ಗೆಟ್ ಮಾಡಿ ಇನ್ನೊಬ್ಬ ಇವನ ಜೊತೆ ಇದ್ದಂತೆ. ಆಗ ನೀನು ಸುವಾಸ ಅಂತ ಕೇಳಿದಾರಂತೆ ಅವನ ಹತ್ರ. ಆವಾಗ ಅವರು ಎಲ್ಲ ದೂರದಿಂದ ಬಂದವರು, ಸುವಾಸ ಯಾರಂತ ಗೊತ್ತಿಲ್ಲ ಅವ್ರಿಗೆ. ಇನ್ನೊಬ್ಬ ಹೇಳ್ದಂತೆ ಅವನಲ್ಲ ಅವನು ಅಂತ. ಆಮೇಲೆ ಅವನನ್ನು ಇದು ಮಾಡಿದ್ದು.
ಈಗ ಇನ್ನೊಂದು, ಈಗ 8 ಜನ ಆರೋಪಿಗಳನ್ನ ಹತ್ಯೆ ಮಾಡಿದವರು ಬಂಧಿಸಿದ್ದಾರೆ, ಅದರಲ್ಲಿ 2 ಹಿಂದೂಗಳು ಕೂಡ ಇದ್ದಾರೆ ಅನ್ನುವಂತ ಹಿಂದೂಗಳನ್ನ ಅವ್ರು ಹೇಳ್ಕೊತಾರೆ. ಯಾಕೆಂದ್ರೆ ಅದರಲ್ಲಿ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಹಿಂದೂ ಇದ್ದ ಅಂತ ಹೇಳ್ಬೇಕಲ್ವಾ, ಅದಕ್ಕೆ ಅವರು ಒಂದೆರಡು ರೆಡಿ ಮಾಡ್ತಾರೆ ಆ ಥರ. ಇದು ಅವರ ತಾಯಿ ಮಾತುಗಳು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.